सत्य सदा काल रहता है। ಬಾಬಾ ಹೇಳ್ತಿದ್ದಾರೆ ಸತ್ಯ ಸದಾಕಾಲ ಇರುತ್ತೆ. तो उस दुनिया में कोई आत्मा है जो उस दुनिया में पूरे 84 के चक्र का पार्ट बजाती है। ಈ जगತ್ತಿನಲ್ಲಿ ಅಂತ ಆತ್ಮ ಯಾರಾದರೂ ಇದ್ದಾರಾ? ಯಾರು ಪೂರ್ತಿಯಾಗಿ 84ರ ಚಕ್ರದಲ್ಲಿ ಪಾತ್ರವನ್ನ ಮಾಡ್ತಾರೆ? है सी भी सत्य, हो सी भी सत्य। एसी भी सत्य, ओसी भी सत्य. और भूतकाल में भी सत्य थी। ಮತ್ತೆ ಭೂತಕಾಲದಲ್ಲೂ ಸಹ ಸತ್ಯ ಆಗಿದೆ. वो हीरो पार्टधारी इस दुनिया में सदैव रहता है। ಆ ಹೀರೋ ಪಾತ್ರಧಾರಿ ಈ ಜಗತ್ತಿನಲ್ಲಿ ಸದಾ ಉಪಸ್ಥಿತರಾಗಿರ್ತಾರೆ. इस दुनिया में सदा कायम कोई चीज नहीं है। ಈ ಜಗತ್ತಿನಲ್ಲಿ ಸದಾ ಕಾಯಂ ವಸ್ತು ಬೇರೆ ಯಾವುದೂ ಇಲ್ಲ. कोई चीज है? ಯಾವುದಾದ್ರೂ ವಸ್ತು ಇದೆನಾ? सदा कायम एक शिव बाबा ही है। ಸದಾ ಕಾಯಂ ಒಬ್ಬ ಶಿವಬಾಬಾ ಬಿಟ್ರೆ ಬೇರೆ ಯಾರೂ ಇಲ್ಲ. तो जो शिव बाबा इस सृष्टि पर सदा कायम है, ಶಿವಬಾಬಾ ಯಾರು ಈ ಸೃಷ್ಟಿಯಲ್ಲಿ ಸದಾ ಕಾಯಂ ಸದಾ ಶಾಶ್ವತರಾಗಿದ್ದಾರೆ, जिसकी यादगार शंकर का रूप गाया हुआ है। ಅವರ ನೆನಪಾರ್ಥದಲ್ಲಿ ಶಂಕರನ ರೂಪ ಗಾಯನ ಇದೆ. शंकर के लिए जन्म, शंकर के माँ बाप को, शंकर की मृत्यु शास्त्रों में दिखाई है। ಶಂಕರನಿಗೆ ಜನ್ಮ, ತಾಯಿ ತಂದೆ, ಮೃತ್ಯುವನ್ನು ಶಾಸ್ತ್ರಗಳಲ್ಲಿ ತೋರಿಸಿದಾರ? नहीं, ಇಲ್ಲ. न उसकी जन्म न उसका मृत्यु होती है। ಅವರ ಜನ್ಮನೂ ಇಲ್ಲ, ಅವರ ಮೃತ್ಯುನೂ ಆಗೋದಿಲ್ಲ. वो इस सृष्टि पर सदा काल है ಅವರು ಈ ಸೃಷ್ಟಿಯಲ್ಲಿ ಸದಾ ಕಾಲ ಆಗಿದ್ದಾರೆ और सदा काल रहता है। ಮತ್ತೆ ಸದಾ ಕಾಲನೂ ಇರ್ತಾರೆ. महामृत्यु में भी क्या सबके शरीर कुछ न कुछ छूट जाएंगे। ಮಹಾಮೃತ್ಯುವಿನಲ್ಲೂ ಸಹ ಪರ್ಸೆಂಟೇಜ್ನಲ್ಲಿ ಎಲ್ಲರೂ ಶರೀರ ಬಿಡ್ತಾರೆ. सभी मनुष्य आत्माएं कुछ न कुछ परम धाम में पड़ी रहेंगी। ಪರ್ಸೆಂಟೇಜ್ನಲ್ಲಿ ಎಲ್ಲ ಮನುಷ್ಯ ಆತ್ಮಗಳು ಪರಮಧಾಮದಲ್ಲಿ ಇರ್ತಾರೆ. और वो एक ही आत्मा है मनुष्य सृष्टि का बाप, जो इस सृष्टि पर महामृत्यु के समय भी ಆ ಒಬ್ಬರೇ ಆತ್ಮ ಆಗಿರೋದು ಯಾರು ಮನುಷ್ಯ ಸೃಷ್ಟಿಯ ತಂದೆ ಆಗಿದ್ದಾರೆ. ಅವರು ಈ ಸೃಷ್ಟಿಯ ಮಹಾಮೃತ್ಯುವಿನ ಸಮಯದಲ್ಲೂ ಸಹ कायम रहेगा। ಕಾಯಂ ಶಾಶ್ವತರಾಗಿರ್ತಾರೆ. वो कालों का काल है, ಅವರು ಕಾಲಕ್ಕೂ ಕಾಲ ಆಗಿದ್ದಾರೆ, महाकाल है। ಮಹಾಕಾಲ ಆಗಿದ್ದಾರೆ. उसको कोई काल खा नहीं सकता। ಅವ್ರನ್ನ ಕಾಲ ಅಂದ್ರೆ ಮೃತ್ಯು ತಿನ್ಲಿಕ್ಕೆ ಸಾಧ್ಯ ಇಲ್ಲ. महामृत्यु के समय भी नहीं खा सकता। ಮಹಾಮೃತ್ಯುವಿನ ಸಮಯದಲ್ಲೂ ಸಹ ಅವರನ್ನ ಕಾಲ ತಿನ್ಲಿಕ್ಕೆ ಸಾಧ್ಯ ಇಲ್ಲ. तो सत्य है या असत्य है? ಹಾಗಿದ್ಮೇಲೆ ಅವರು ಸತ್ಯ ಆಗಿದಾರ ಅಥವಾ ಅಸತ್ಯ ಆಗಿದಾರ? गीता में भी कहा है, ಗೀತೆಯಲ್ಲೂ ಸಹ ಹೇಳಿದ್ದಾರೆ, ना सतो विद्यते भावो ना भावो विद्यते सत। ನಾ ಸತೋ ವಿದ್ಯತೆ ಭಾವೋ ನಾ ಭಾವ ವಿದ್ಯತೆ ಸತ. जो सत्य है उसका इस दुनिया में कभी अभाव नहीं होता। ಯಾವುದು ಸತ್ಯ ಆಗಿದೆ ಈ ಜಗತ್ತಿನಲ್ಲಿ ಆ ಸತ್ಯದ ಯಾವತ್ತೂ ಕೊರತೆ ಆಗೋದಿಲ್ಲ. माने विनाश काल में भी अभाव नहीं होता, ಅಂದ್ರೆ ವಿನಾಶ ಕಾಲದಲ್ಲೂ ಸಹ ಕೊರತೆ ಆಗೋದಿಲ್ಲ, लोप नहीं होता। ಲೋಪ ಆಗೋದಿಲ್ಲ. तो वो जो सदा सत्य है, ಅವರೇನು ಸದಾ ಸತ್ಯ ಆಗಿದ್ದಾರೆ, इस सृष्टि में सदा सत्य है, ಈ ಸೃಷ್ಟಿಯಲ್ಲಿ ಸದಾ ಸತ್ಯ ಆಗಿದ್ದಾರೆ. वो कोई शास्त्र वास्त्र नहीं पढ़ते हैं। ಅವ್ರು ಯಾವುದೇ ಶಾಸ್ತ್ರವನ್ನ ಓದೋದಿಲ್ಲ. उस शंकर का शरीर तो है, ಈ ಶಂಕರನ ಶರೀರ ಏನೋ ಇದೆ, मुख है या नहीं है? ಮುಖ ಇದೇನೋ ಇಲ್ವೋ? मुख तो है, ಮುಖ ಅಂತೂ ಇದೆ, स्थूल आंखें तो हैं, ಸ್ಥೂಲ ಕಣ್ಣುಗಳೇನೋ ಇದೆ. लेकिन वो आत्मा चित्रों में जो चित्र संपूर्णता की यादगार हैं, ಆದರೆ ಆ ಆತ್ಮ ಚಿತ್ರಗಳಲ್ಲಿ ಯಾವ ಚಿತ್ರ ಸಂಪೂರ್ಣತೆಯ ನೆನಪಾರ್ಥ ಆಗಿದೆಯೋ
चित्र चरित्र की यादगार है ना। ಚಿತ್ರ ಚರಿತ್ರೆಯ ನೆನಪಾರ್ಥ ಆಗಿದೆ ಅಲ್ವಾ? तो कौन सा चित्र बजाया, ಹಾಗಿದ್ಮೇಲೆ ಯಾವ ಪಾತ್ರವನ್ನ ನಿರ್ವಹಿಸಿದ್ದಾರೆ? कौन सा चरित्र बजाया ಯಾವ ಪಾತ್ರವನ್ನ ನಿರ್ವಹಿಸಿದ್ದಾರೆ? है याद में बैठा हुआ वो चरित्रवान चित्र दिखाया जाता है। ನೆನಪಿನಲ್ಲಿ ಕುತ್ಕೊಂಡಿರೋದು, ಆ ಚರಿತ್ರೆಯ ಚಿತ್ರವನ್ನ ತೋರಿಸಲಾಗುತ್ತೆ. और कर्मों का चित्र कम दिखाते हैं। ಉಳಿದ ಕರ್ಮದ ಚಿತ್ರವನ್ನ ಕಡಿಮೆ ತೋರಿಸ್ತಾರೆ. सबसे जास्ती कौन सा चित्र दिखाते हैं, ಎಲ್ಲದಕ್ಕಿಂತ ಜಾಸ್ತಿ ಯಾವ ಚಿತ್ರವನ್ನ ತೋರಿಸ್ತಾರೆ? है याद में बैठा हुआ है। ನೆನಪಿನಲ್ಲಿ ಕುತ್ಕೊಂಡಿರೋದನ್ನ ತೋರಿಸ್ತಾರೆ. याद मन बुद्धि से किया जाता है, ನೆನಪು ಮನಸ್ಸು ಬುದ್ಧಿಯಿಂದ ಮಾಡಲಾಗುತ್ತೆ. उसके लिए इंद्रियों की दरकार है ही नहीं। ಅದಕ್ಕೋಸ್ಕರ ಇಂದ್ರಿಯಗಳ ಅಗತ್ಯನೇ ಇಲ್ಲ. कर्म इंद्रियों से कर्म किया जाता है। ಕರ್ಮೇಂದ್ರಿಯಗಳಿಂದ ಕರ್ಮವನ್ನ ಮಾಡಲಾಗುತ್ತೆ. तो बाबा कहते हैं शंकर क्या करता है, ಬಾಬಾ ಹೇಳ್ತಾರೆ, ಶಂಕರ ಏನ್ ಮಾಡ್ತಾನೆ? कुछ भी नहीं। ಏನೂ ಇಲ್ಲ. वो तो इंद्रियों से कुछ काम ही नहीं करता। ಅವರಂತೂ ಕರ್ಮೇಂದ್ರಿಯಗಳಿಂದ ಏನು ಕರ್ಮವನ್ನೇ ಮಾಡೋದಿಲ್ಲ. वो क्या करता है, ಅವ್ರೇನ್ ಮಾಡ್ತಾರೆ? याद में बैठा हुआ है। ನೆನಪಿನಲ್ಲಿ ಕುತ್ಕೊಂಡಿದ್ದಾರೆ. तो बोला वो कोई मुख से शास्त्र नहीं पढ़ता, ಹೇಳಿದ್ರು ಅವರು ಮುಖದಿಂದ ಯಾವುದೇ ಶಾಸ್ತ್ರಗಳನ್ನ ಓದೋದಿಲ್ಲ. उसके अंदर जो सदाशिव है या नहीं, ಅವರಲ್ಲಿ ಯಾರು ಸದಾಶಿವ ಆಗಿದ್ದಾರೆ, ಇದಾರೋ ಇಲ್ವೋ? जो तीसरे नेत्र के रूप में दिखाया जाता है, ಯಾರನ್ನ ಮೂರನೇ ನೇತ್ರದ ರೂಪದಲ್ಲಿ ತೋರಿಸಲಾಗುತ್ತೆ, वो शिव आत्माओं का बाप, जिसकी बिंदी का ही नाम शिव है, ಆ ಶಿವ ಆತ್ಮಗಳ ತಂದೆ, ಯಾರ ಬಿಂದುವಿನ ಹೆಸರೇ ಶಿವ ಆಗಿದೆ, वो भी शास्त्र वास्त्र नहीं पढ़ता। ಅವರು ಸಹ ಶಾಸ್ತ್ರ ಇತ್ಯಾದಿ ಓದೋದಿಲ್ಲ. क्या ಏನು? वो शास्त्र पढ़ करके सुनाता है? ಅವರು ಶಾಸ್ತ್ರಗಳನ್ನ ಓದಿ ನುಡಿಸ್ತಾರಾ? ಇಲ್ಲ. नहीं। कौन सुनाता है? ಯಾರು ನುಡಿಸ್ತಾರೆ? है हाँ, ಇಲ್ಲಿ ಸ್ಟೂಡೆಂಟ್ಸ್ ಹೇಳಿದ್ರು ಬ್ರಹ್ಮ ಅಂತ. ಬಾಬಾ ಹೇಳ್ತಿದ್ದಾರೆ, ಹೌದು. जो अधूरा ज्ञान चंद्रमा है, अधूरी ज्ञानी आत्मा है, ಅಪೂರ್ಣ ಜ್ಞಾನ ಚಂದ್ರಮ ಯಾರಾಗಿದ್ದಾರೆ? ಅಪೂರ್ಣ ಜ್ಞಾನಿ ಆತ್ಮ ಯಾರಾಗಿದ್ದಾರೆ? अधूरी क्यों ಅಪೂರ್ಣ ಯಾಕೆ? है? पूरा ज्ञान मना जो बाप इस सृष्टि पर नई दुनिया बनाने का पार्ट बजा रहा है, ಪೂರ್ತಿ ಜ್ಞಾನ ಅಂದ್ರೆ ತಂದೆಯನ್ನು ಈ ಸೃಷ್ಟಿಯಲ್ಲಿ ಹೊಸ ಜಗತ್ತನ್ನ ಸ್ಥಾಪನೆ ಮಾಡೋ ಕಾರ್ಯವನ್ನ ಮಾಡ್ತಾ ಇದ್ದಾರೆ. उस बाप को नहीं जानती, ಆ ತಂದೆಯನ್ನ ತಿಳ್ಕೊಂಡಿಲ್ಲ, नहीं पहचानती। ಆ ತಂದೆಯನ್ನ ಗುರ್ತಿಸಿಲ್ಲ. जानते हुए भी, पहचानते हुए भी, सुनते हुए भी, ತಿಳ್ಕೊಂಡಿದ್ರು, ಗುರ್ತಿಸಿದ್ರು, ಕೇಳಿದ್ರು, फिर भी कहाँ भाग जाती है? ಆದ್ರೂ ಸಹ ಎಲ್ಲಿ ಓಡ ಹೋಗ್ತಾರೆ? है कहाँ भाग जाती? ಎಲ್ಲಿ ಓಡ ಹೋಗ್ತಾರೆ? बच्चों में मोह लगा हुआ है। ಅಲ್ಲಿ ಸ್ಟೂಡೆಂಟ್ಸ್ ಹೇಳಿದ್ರು ಬ್ರಹ್ಮ ಬಾಬಾನಲ್ಲಿ ಓಡ್ ಹೋಗ್ತಾರೆ, ಮೌಂಟ್ ಅಬುನಲ್ಲಿ ಹೋಗ್ತಾರೆ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಮಕ್ಕಳ ಪ್ರತಿ ಮೋಹ ಇದೆ. वो मोह पहचानने नहीं देता। ಆ ಮೋಹ ಏನಿದೆಯೋ ಅದು ಬ್ರಹ್ಮನ ಗುರುತಿಸ್ಲಿಕ್ಕೆ ಬಿಡುತ್ತಾ ಇಲ್ಲ. ये देहधारियों का मोह ऐसा ही है। ಈ ದೇಹಧಾರಿಗಳ ಮೋಹ ಅದೇ ರೀತಿ ಆಗಿರುತ್ತೆ. देहधारियों से जो लगाव है वो बहुत खतरनाक। ದೇಹಧಾರಿಗಳ ಜೊತೆ ಏನು ಈ ಅಟ್ಯಾಚ್ಮೆಂಟ್ ಇದೆಯೋ, ಪ್ರೀತಿ ಸೆಳೆತ ಇದೆಯೋ, ಇದು ತುಂಬಾನೇ ಭಯಂಕರವಾಗಿದೆ. इसलिए जो ईश्वर का ज्ञान है, गीता ज्ञान, वो सिखाता ही है नष्टो मोहा स्मृति लब्धा। ಹಾಗಾಗಿ ಈಶ್ವರನ ಜ್ಞಾನ ಏನು ಗೀತಾ ಜ್ಞಾನ ಆಗಿದೆಯೋ ಅದು ನಷ್ಟ ಮೋಹ ಸ್ಮೃತಿ ಲಬ್ಧವನ್ನ ಕಲಿಸುತ್ತೆ. देह के संबंधों से, देह के पदार्थों से, देह की दुनिया से, ದೇಹದ ಪ್ರತಿ, ದೇಹ ಸಂಬಂಧಿಗಳ ಪ್ರತಿ, ದೇಹ ಪದಾರ್ಥಗಳ ಪ್ರತಿ, ದೇಹದ ಜಗತ್ತಿನ ಪ್ರತಿ,
मोह नष्ट हो जाए, ಮೋಹ ನಷ್ಟ ಆಗ್ಬಿಡ್ಬೇಕು. कोई अटैचमेंट नहीं, ಯಾವ ಅಟ್ಯಾಚ್ಮೆಂಟು ಇರಬಾರ್ದು. तो ಹಾಗಿದ್ರೆ सूक्ष्म शरीरधारी कौन है उस शरीर में? ಆ ಶರೀರದಲ್ಲಿ ಸೂಕ್ಷ್ಮ ಶರೀರಧಾರಿ ಯಾರಾಗಿದ್ದಾರೆ? शिव बाप सूक्ष्म शरीरधारी है, ಶಿವ ತಂದೆ ಸೂಕ್ಷ್ಮ ಶರೀರಧಾರಿ ಆಗಿದ್ದಾರಾ? है ब्रह्मा की आत्मा सूक्ष्म शरीरधारी है. ಬ್ರಹ್ಮನ ಆತ್ಮ ಸೂಕ್ಷ್ಮ ಶರೀರಧಾರಿ ಆಗಿದ್ದಾರೆ. सूक्ष्म में ज्यादा ताकत होती है या स्थूल शरीर में ज्यादा ताकत होती है? ಸೂಕ್ಷ್ಮದಲ್ಲಿ ಹೆಚ್ಚು ಶಕ್ತಿ ಇರುತ್ತಾ ಅಥವಾ ಸ್ಥೂಲ ಶರೀರದಲ್ಲಿ ಹೆಚ್ಚು ಶಕ್ತಿ ಇರುತ್ತಾ? है सूक्ष्म शरीर और ज्यादा देह भान का पुतला बन जाता है. ಸೂಕ್ಷ್ಮ ಶರೀರ ಏನಿದೆಯೋ ಅದು ಇನ್ನಷ್ಟು ಜಾಸ್ತಿ ದೇಹಾಭಿಮಾನದ ಪ್ರತಿಮೆ ಆಗ್ಬಿಡುತ್ತೆ. क्या किसी में कोई भूत प्रवेश करता है? जिस देहधारी में भूत आता है वो ಯಾರಲ್ಲಾದರೂ ಭೂತ ಪ್ರವೇಶ ಮಾಡಿದಾಗ, ಯಾವುದೇ ದೇಹಧಾರಿಯಲ್ಲಿ ಭೂತ ಪ್ರವೇಶ ಮಾಡಿದಾಗ लुंजुम पुंजुम बहुत कमजोर है ಆ ದೇಹಧಾರಿ ತುಂಬಾನೇ ದುರ್ಬಲರಾಗಿದ್ದಾರೆ. और उसमें भूत आता है ಅವರಲ್ಲಿ ಭೂತ ಪ್ರವೇಶ ಮಾಡುತ್ತೆ. तो बहुत पावरफुल काम करके दिखाता है कि नहीं? ತುಂಬಾನೇ ಪವರ್ಫುಲ್ ಶಕ್ತಿಶಾಲಿಯಾಗಿರೋ ಕರ್ಮವನ್ನ ಮಾಡಿ ತೋರಿಸ್ತಾರೋ ಇಲ್ವೋ? है हाँ, वो पावर कहाँ से आती है? ಆ ಶಕ್ತಿ ಎಲ್ಲಿಂದ ಬರುತ್ತೆ? सूक्ष्म शरीरधारी आत्मा से आती है. ಸೂಕ್ಷ್ಮ ಶರೀರಧಾರಿ ಆತ್ಮದಿಂದ ಬರುತ್ತೆ. तो ब्रह्मा की आत्मा भी सूक्ष्म शरीरधारी है. ಹಾಗಾಗಿ ಬ್ರಹ್ಮನ ಆತ್ಮನೂ ಸಹ ಸೂಕ್ಷ್ಮ ಶರೀರಧಾರಿ ಆಗಿದೆ. और वो सूक्ष्म शरीरधारी वही आत्मा अधूरी है. ಆ ಸೂಕ್ಷ್ಮ ಶರೀರಧಾರಿ ಆ ಆತ್ಮ ಅಪೂರ್ಣ ಆಗಿದ್ದಾರೆ. अधूरा चंद्रमा है मस्तक में ಮಸ್ತಕದಲ್ಲಿ ಅರ್ಧ ಚಂದ್ರಮ ಇದ್ದಾರಾ या संपूर्ण चंद्रमा है? ಅಥವಾ ಸಂಪೂರ್ಣ ಚಂದ್ರಮ ಇದ್ದಾರಾ? अधूरा चंद्रमा है. ಅರ್ಧ ಚಂದ್ರಮ ಇದ್ದಾರೆ. वो अधूरा चंद्रमा रूपी आत्मा दादा लेखराज की ಆ ಅರ್ಧಮ ಚಂದ್ರಮ ರೂಪಿ ಆತ್ಮ ದಾದಾ ಲೇಖರಾಜ್ ಅವರೇನಿದ್ದಾರೆ वो शास्त्र पढ़ती है. ಅವರು ಶಾಸ್ತ್ರವನ್ನ ಓದ್ತಾರೆ. क्या ಏನು? वो शास्त्र पढ़ती भी है ಅವರು ಶಾಸ್ತ್ರವನ್ನ ಓದ್ತಾರೆ और कागज के पत्ते पढ़कर सुनाती भी है. ಮತ್ತೆ ಕಾಗದದ ಮುರುಳಿಯನ್ನ ಓದಿ ನುಡಿಸ್ತಾರೆ. लेकिन भगवान कोई शास्त्र नहीं पढ़ता. हाँ, ಆದ್ರೆ ಭಗವಂತ ಯಾವುದೇ ಶಾಸ್ತ್ರಗಳನ್ನ ಓದೋದಿಲ್ಲ. उन शास्त्रों का सार सुनाता है. ಭಗವಂತ ಆ ಶಾಸ್ತ್ರಗಳ ಸಾರವನ್ನ ಖಂಡಿತ ನುಡಿಸ್ತಾರೆ. क्या ಏನು? उन शास्त्रों में तथ्य क्या है? ಈ ಶಾಸ್ತ್ರಗಳಲ್ಲಿ ಏನ್ ತಂತ ಇದೆ? वो ब्रह्मा मुख से निकली जो वेदवाणी है जिसे ब्राह्मण लोग मुरली कहते हैं. ಆ ಬ್ರಹ್ಮನ ಮುಖದಿಂದ ಬಂದಿರುವಂತಹ ವೇದವಾಣಿ ಏನಿದೆಯೋ ಯಾವುದನ್ನ ಬ್ರಾಹ್ಮಣರು ಮುರುಳಿ ಅಂತ ಹೇಳ್ತಾರೆ. उस मुरली में तथ्य क्या है? ಆ ಮುರುಳಿಯ ಸಾರ ಏನಾಗಿದೆ? सत्य क्या है? ಸತ್ಯ ಏನಾಗಿದೆ? सार क्या है? ಅದರ ಸಾರ ಏನಾಗಿದೆ? वो बात बताती है. ಆ ಮಾತನ್ನ ತಿಳಿಸ್ತಾರೆ. तो यहाँ कोई माथा टेकने की बात नहीं है. ಹಾಗಾಗಿ ಇಲ್ಲಿ ಯಾವುದೇ ಪ್ರಕಾರದಲ್ಲಿ ತಲೆ ಬಗ್ಗಿಸೋ ಮಾತಿಲ್ಲ. कुछ भी माथा टेकने की बात नहीं है. ಸ್ವಲ್ಪನೂ ಸಹ ತಲೆ ಬಗ್ಗಿಸುವ ಮಾತಿಲ್ಲ. क्या ಏನು? ये माथा टेक दिया? ಅಂದ್ರೆ ತಲೆ ಬಗ್ಗಿಸೋದು. माथा टेक का मतलब क्या होता है? ತಲೆ ಬಗ್ಸೋದು ಅಂದ್ರೆ ಇದರ ಅರ್ಥ ಏನಾಗಿದೆ? बुद्धि को अर्पण कर दिया. ಬುದ್ಧಿಯನ್ನ ಅರ್ಪಣೆ ಮಾಡಿದ್ರು. जो बुद्धि अर्पण कर दे वो बात बात में अपनी बुद्धि चलाएगा. ಯಾರು ಬುದ್ಧಿಯನ್ನ ಅರ್ಪಣೆ ಮಾಡ್ತಾರೆ ಅವರು ಪ್ರತಿ ಮಾತಿಗೂ ಬುದ್ಧಿಯ ಪ್ರಯೋಗ ಮಾಡ್ತಾರ? है नहीं चलाएगा. ಮಾಡೋದಿಲ್ಲ. ये बात ऐसे नहीं, वो बात ऐसे नहीं. ಈ ಮಾತು ಈ ರೀತಿ ಆಗಿಲ್ಲ, ಆ ಮಾತು ಆ ರೀತಿ ಆಗಿಲ್ಲ. मुरली में ये बात ऐसे नहीं है, वो मुरली की बात ऐसे नहीं है. ಮುರುಳಿಯಲ್ಲಿ ಈ ಮಾತು ಈ ರೀತಿ ಆಗಿಲ್ಲ, ಮುರುಳಿಯಲ್ಲಿ ಆ ಮಾತು ಆ ರೀತಿ ಆಗಿಲ್ಲ. शास्त्रों में ऐसे नहीं है, वैसे नहीं है. ಶಾಸ್ತ್ರಗಳಲ್ಲಿ ಈ ರೀತಿ ಆಗಿಲ್ಲ, ಆ ರೀತಿ ಆಗಿಲ್ಲ. इस तरह बुद्धि
नहीं चलाएगा। ಈ ರೀತಿ ಬುದ್ಧಿಯ ಪ್ರಯೋಗ ಮಾಡೋದಿಲ್ಲ. तो भगवान बाप कहते हैं यहाँ कोई माथा टेकने की बात नहीं है। ಭಗವಂತ ತಂದೆ ಹೇಳ್ತಾರೆ, ಇಲ್ಲಿ ಯಾವುದೇ ಪ್ರಕಾರದಲ್ಲಿ ತಲೆ ಬಗ್ಗಿಸೋ ಮಾತೇ ಇಲ್ಲ. क्या ಏನು? कि तुम अपनी बुद्धि को सरेंडर कर दो, ನೀವು ನಿಮ್ಮ ಬುದ್ಧಿಯನ್ನ ಸಮರ್ಪಣೆ ಮಾಡ್ಬಿಡಿ, बुद्धि चलाना बंद कर दो। ಬುದ್ಧಿಯ ಪ್ರಯೋಗ ಮಾಡೋದನ್ನ ನಿಲ್ಲಿಸ್ಬಿಡಿ. ऐसा बाप नहीं सिखाते। ಆ ರೀತಿಯಾಗಿ ತಂದೆ ಕಲಿಸೋದಿಲ್ಲ. माथा टेकना भक्ति मार्ग में सिखाते हैं ತಲೆ ಬಗ್ಗಿಸೋದನ್ನ ಭಕ್ತಿ ಮಾರ್ಗದಲ್ಲಿ ಕಲಿಸಲಾಗುತ್ತಾ या ज्ञान मार्ग में सिखाते हैं? ಅಥವಾ ಜ್ಞಾನ ಮಾರ್ಗದಲ್ಲಿ ಕಲಿಸಲಾಗುತ್ತಾ? है भक्ति मार्ग में गुरु लोग बैठे हुए होते हैं, ಭಕ್ತಿ ಮಾರ್ಗದಲ್ಲಿ ಗುರುಗಳು ಕುತ್ಕೊಂಡಿರ್ತಾರೆ. कहते हैं सभा में कोई प्रश्न नहीं करना, ಹೇಳ್ತಾರೆ, ಸಭೆಯಲ್ಲಿ ಯಾರು ಪ್ರಶ್ನೆ ಮಾಡಬೇಡಿ, जो कुछ पूछना हो बाद में पूछना, और ನೀವ್ बाद ಏನ್ ಕೇಳ್ಬೇಕಾದಿದ್ರು ಅದ್ರ ನಂತರ ಕೇಳಿ. में उड़ जाते हैं। ನಂತರ ಅಂತ ಅವ್ರು ಅಲ್ಲಿಂದ ಓಡಿ ಹೋಗ್ಬಿಡ್ತಾರೆ. अब वो गुरु चाहे दुनियावी देहधारी धर्म गुरु हो, ಈಗ ಆ ಗುರು ಭಲೆ ಜಗತ್ತಿನ ದೇಹದಾರಿ ಧರ್ಮಗುರು ಆಗಿರ್ಬೋದು, चाहे ब्रह्मा कुमार कुमारियों की दुनिया में देहधारी धर्म गुरु हो, ಭಲೆ ಬ್ರಹ್ಮ ಕುಮಾರ್ ಕುಮಾರಿಯ ಜಗತ್ತಿನಲ್ಲಿ ದೇಹದಾರಿ ಧರ್ಮಗುರು ಆಗಿರ್ಬೋದು, और चाहे एडवांस ब्राह्मणों की दुनिया के देहधारी धर्म गुरु हो, ಭಲೆ ಅಡ್ವಾನ್ಸ್ ಬ್ರಾಹ್ಮಣರ ಜಗತ್ತಿನಲ್ಲಿ ದೇಹದಾರಿ ಧರ್ಮಗುರು ಆಗಿರ್ಬೋದು, वो प्रश्नोत्तर करने का मौका किसी को नहीं देते। ಅವರು ಪ್ರಶ್ನೋತ್ತರ ಮಾಡೋ ಅವಕಾಶವನ್ನ ಯಾರಿಗೂ ಸಹ ಕೊಡೋದಿಲ್ಲ. तुम अपनी अकल मत चलाओ, ನೀವು ನಿಮ್ಮ ವಿವೇಕದ ಪ್ರಯೋಗ ಮಾಡಬೇಡಿ. बाबा का डायरेक्शन है। ಇದು ಬಾಬನ ಡೈರೆಕ್ಷನ್ ಆಗಿದೆ. क्या कहेंगे? ಏನಂತ ಹೇಳ್ತಾರೆ? बाबा का डायरेक्शन। ಬಾಬನ ಡೈರೆಕ್ಷನ್ ಆಗಿದೆ. और बाप क्या कहते हैं? ಇನ್ನು ತಂದೆ ಏನ್ ಹೇಳ್ತಾರೆ? बाप माथा टेकना नहीं सिखाते, ತಂದೆ ತಲೆ ಬಗ್ಗಿಸೋದನ್ನ ಕಲಿಸೋದಿಲ್ಲ. माथा रूपी जो बुद्धि है उसे अर्पण करना नहीं सिखाते। ಅಂದ್ರೆ ತಲೆ ರೂಪಿ ಏನು ಬುದ್ಧಿ ಇದೆಯೋ ಅದನ್ನ ಬಗ್ಗಿಸೋದನ್ನ ಕಲಿಸ್ಕೊಡೋದಿಲ್ಲ. क्या? जो भी बुद्धि पूर्व जन्मों के कर्मों के हिसाब से मिली है, ಪೂರ್ವ ಜನ್ಮದ ಕರ್ಮದ ಅನುಸಾರವಾಗಿ ಏನ್ ಬುದ್ಧಿ ಪ್ರಾಪ್ತಿ ಆಗಿದೆಯೋ हर एक को अपने अपने प्रकार की बुद्धि मिली है या नहीं? ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಪ್ರಕಾರದಲ್ಲಿ ಬುದ್ಧಿ ಸಿಕ್ಕಿದೆನೋ ಇಲ್ವೋ? इस जन्म में ಈ ಜನ್ಮದಲ್ಲಿ वो बुद्धि अपने पास रख करके बुद्धि से परखो, ಆ ಬುದ್ಧಿಯನ್ನ ತಮ್ಮ ಹತ್ರ ಇಟ್ಕೊಂಡು ಬುದ್ಧಿಯಿಂದ ಪರೀಕ್ಷಿಸ್ರಿ, पहचानो ಗುರ್ತಿಸ್ರಿ. क्या सत्य है, ಏನ್ ಸತ್ಯ ಆಗಿದೆ, क्या असत्य है। ಏನ್ ಅಸತ್ಯ ಆಗಿದೆ. मुंह बंद नहीं करते। ಬಾಯಿ ಮುಚ್ಚೋದಲ್ಲ. क्या? ಏನು? बुद्धि को अर्पण करना, माथा टेक करना नहीं सिखाते। ಬುದ್ಧಿಯನ್ನ ಅರ್ಪಣೆ ಮಾಡೋದು, ತಲೆ ಬಗ್ಗಿಸೋದನ್ನ ಕಲಿಸ್ಕೊಡೋದಿಲ್ಲ. कहते हैं अंदर में अगर कोई संशय आता है ಹೇಳಲಾಗುತ್ತೆ, ಒಳಗಡೆ ಏನಾದ್ರೂ ಸಂಶಯ ಬರುತ್ತೆ ಅಂದಾಗ तो क्या करो? ಆಗ ಏನ್ ಮಾಡ್ಬೇಕು? हैं? पूछो। ಅದನ್ನ ಕೇಳಿ. गीता में भी क्या कहा? ಗೀತೆಯಲ್ಲೂ ಸಹ ಏನಂತ ಹೇಳಿದ್ದಾರೆ? गीता में भी अर्जुन से कृष्ण ने कहा, क्या कहा? ಗೀತೆಯಲ್ಲೂ ಸಹ ಅರ್ಜುನನಿಗೆ ಕೃಷ್ಣ ಕೇಳಿದ್ರು, ಏನಂತ? परिप्रश्नेन सेवया। क्या? ಪರಿಪ್ರಶ್ನೆಯ ಸೇವೆಯ ಅಂದ್ರೆ प्रश्नोत्तर के रूप में आत्मा की सेवा करो। ಪ್ರಶ್ನೋತ್ತರ ರೂಪದಲ್ಲಿ ಆತ್ಮದ ಸೇವೆಯನ್ನ ಮಾಡು. अंधश्रद्धालु बनने की दरकार नहीं है। ಅಂಧಶ್ರದ್ಧಾಲು ಆಗೋ ಅವಶ್ಯಕತೆ ಇಲ್ಲ. पूछो। ಕೇಳಿ. कोई बात समझ में नहीं आती है तो क्या करो? ಯಾವ್ದಾದ್ರೂ ಮಾತು ಅರ್ಥ ಆಗೋದಿಲ್ಲ ಅಂದ್ರೆ ಕೇಳಿ. पूछो। ಕೇಳಿ. तो बाप कोई माथा टेकना नहीं सिखाते हैं, ಹಾಗಾಗಿ ತಂದೆ ಯಾವುದೇ ತಲೆ ಬಗ್ಸೋದನ್ನ ಕಲಿಸೋದಿಲ್ಲ. कुछ भी नहीं। ಏನೂ ಇಲ್ಲ. यहाँ तो बिल्कुल सीधी समझानी देते हैं।
ಇಲ್ಲಂತೂ ತುಂಬಾನೇ ಸರಳವಾಗಿ ಅರ್ಥಪಡಿಸಲಾಗುತ್ತೆ. तो जो सीधी सीधी समझानी देते हैं बाप की पहचान, ಅಂದ್ರೆ ಇಲ್ಲಿ ಏನು ಸರಳವಾಗಿ ಅರ್ಥಪಡಿಸಲಾಗುತ್ತೆ ತಂದೆಯ ಪರಿಚಯದ ಬಗ್ಗೆ. क्या सीधी सीधी समझानी देते हैं? ಯಾವುದನ್ನ ತುಂಬಾ ಸರಳವಾಗಿ ತಿಳಿಸಿ ಹೇಳ್ತಾರೆ? बाप की पहचान. ತಂದೆಯ ಪರಿಚಯವನ್ನ. तो तुम समझाते ही नहीं हो. ಆದ್ರೆ ನೀವು ತಿಳಿಸಿ ಹೇಳೋದೇ ಇಲ್ಲ. क्या? ಏನು? सर्विस के नाम पर, ईश्वरीय सेवा के नाम पर जाना आना तो करते हो. ಸರ್ವಿಸಿನ ಹೆಸರಿನಲ್ಲಿ, ಈಶ್ವರೀಯ ಸೇವೆಯ ಹೆಸರಿನಲ್ಲಿ ಹೋಗೋದ್ ಬರೋದೇನೋ ಮಾಡ್ತೀರಾ. मुख से कुछ न कुछ सुनाते तो हो. ಮುಖದಿಂದ ಭಲೆ ಏನಾದ್ರೂ ನೀವು ಹೇಳ್ತೀರಾ, ನುಡಿಸ್ತೀರಾ. जो समझानी देनी है बाप की पहचान की, वो समझानी नहीं दे. ತಂದೆಯ ಪರಿಚಯದ ಬಗ್ಗೆ ಏನು ಅರ್ಥಪಡಿಸ್ಬೇಕಾಗಿರುತ್ತೋ ಅದನ್ನ ಅರ್ಥಪಡಿಸೋದಿಲ್ಲ. जिसने समझा होगा, जितने परसेंटेज में समझा होगा बाप को, ಯಾರು ತಿಳ್ಕೊಂಡಿರ್ತಾರೆ, ಎಷ್ಟು ಪರ್ಸೆಂಟೇಜ್ನಲ್ಲಿ ತಂದೆನ ತಿಳ್ಕೊಂಡಿರೋರಾಗಿರ್ತಾರೆ. मैं जो हूं, मैं जैसा हूं, जिस रूप में पार्ट बजाय रहा हूं, ನಾನು ಯಾರಾಗಿದ್ದೀನಿ, ನಾನು ಯಾವ ರೀತಿ ಆಗಿದ್ದೀನಿ, ನಾನು ಯಾವ ರೂಪದಲ್ಲಿ ಪಾತ್ರವನ್ನ ಮಾಡ್ತಾ ಇದ್ದೀನಿ, मेरा यादगार मंदिर में रखा हुआ है, ನನ್ನ ನೆನಪಾರ್ಥವನ್ನ ಮಂದಿರದಲ್ಲಿ ಇಡಲಾಗಿದೆ. पार्ट बजाय रहा हूं कि नहीं? ಪಾತ್ರವನ್ನ ಮಾಡ್ತಾ ಇದ್ದೀನೋ ಇಲ್ವೋ?